ಪುಣ್ಯ ಒಳ್ಳೆ ವ್ಯಕ್ತಿಯಾಗಿ ಹುಟ್ಟಬೇಕು, ಒಳ್ಳೆ ಜನಗಳಲ್ಲಿ ನಾವು ಸೇರಬೇಕು, ನಮ್ಮಲ್ಲಿರುವಂಥ ಒಳ್ಳೆ ಸದ್ಗುಣಗಳನ್ನು ಅವ್ರಿಗೆ ತಿಳಿಸ್ಬೇಕು, ಅವರ ಸದ್ಗುಣಗಳನ್ನು ನಾವು ತಿಳ್ಕೋಬೇಕು. ಈ ರೀತಿಯಾಗಿ ಈಶ್ವರನಿಗೆ ಸೂರ್ಯ ಇವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡಿದ್ದಾನೆ. ನಿನ್ನೆ ಇಷ್ಟು ಹೊತ್ತಿಗೆ ಸೂರ್ಯನ ದರ್ಶನವಿಲ್ಲ. ಹೋದ ವರ್ಷ ಸೂರ್ಯನ ಪೂಜೆಯನ್ನು ನಾವು ನೋಡಲೇ ಇಲ್ಲ. ಆದರೆ ಭಗವಂತ ಸೂರ್ಯ ಭಗವಂತ ಈ ಒಂದು ಪುಣ್ಯಭೂಮಿ, ಅದರಲ್ಲೂ ನಮ್ಮ ಕರ್ನಾಟಕ ವಿಶೇಷವಾದ ಪುಣ್ಯಭೂಮಿ. ಕರ್ನಾಟಕದಲ್ಲಿ ಒಳ್ಳೊಳ್ಳೆಯ ಕ್ಷೇತ್ರಗಳಿದೆ, ಒಳ್ಳೊಳ್ಳೆಯ ನದಿಗಳಿದೆ. ಇವತ್ತು ಕಾವೇರಿ ಅಂತ ನದಿ ಬೇರೆ ಎಲ್ಲೂ ನಿಮಗೆ ಸಿಕ್ಕಲ್ಲ. ಕಾವೇರಿಯ ನದಿಯನ್ನು ನಮ್ಮ ಮಹನೀಯರೆಲ್ಲ ನಮಗೆ ಕುಡಿಯೋಕ್ಕೆ ತೊಗೊಂಬಂದು ಅಲ್ಲಿಂದ ಇಲ್ಲಿ ಬಿಟ್ಟಿದ್ದಾರೆ. ಎಂಥ ಪುಣ್ಯ ನೋಡಿ. ಆ ರೀತಿಯಾಗಿ ಇವತ್ತು ನಮ್ಮ ಪಂಚಾಕ್ಷರ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ಮರುತ್ರಲೋಕೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಈ ಮಂತ್ರ ಎಷ್ಟು ವೈಶಿಷ್ಟ್ಯವಾಗಿದೆ ಅಂದರೆ ನಾವು ಏನು ಪಂಚೋಪಚಾರ ಹೇಳಿದ್ದೀವಿ. ಈಶಾನ ಸರ್ವವಿದ್ಯಾನಾಂ, ಎಲ್ಲ ವಿದ್ಯೆಗಳಿಗೂ ಈಶನೇ.